ಗಂಗಾವಳಿ ನದಿಯಲ್ಲಿ ಆಲದ ಮರ ಪತ್ತೆಯಾಗಿದೆ. ವಿದ್ಯುತ್ ತಂತಿ ಅಲ್ಲಿ ಪತ್ತೆಯಾಗಿದೆ. ಕೆಳಭಾಗದಲ್ಲಿ ಆಲದ ಮರದ ಕೆಳಗೆ ಟ್ರಕ್ ಸಿಲುಕಿರಬಹುದಾದಂತಹ ಶಂಕೆಯನ್ನು ಕೂಡ ಅಂದಾಜಿಸ್ತಾ ಇದ್ದಾರೆ. ಉತ್ತರ ಕನ್ನಡದ ಶಿರೂರಿನಲ್ಲಿ ಆದಂತಹ ಗುಡ್ಡ ಕುಸಿತ ಪ್ರಕರಣ ಸಂಬಂಧಿತವಾಗಿ ಒಟ್ಟು ಮೃತದೇಹಗಳನ್ನ ಪತ್ತೆ ಹಚ್ಚುವ ಸಲುವಾಗಿ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಮುಳುಗು ತಜ್ಞರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಎಲ್ರಿಗೂ ಈಗ ಅಲ್ಲಿ ಆಲದ ಮರ ಸಿಗ್ತಾ ಇದೆ, ವಿದ್ಯುತ್ ತಂತಿ ಸಿಗ್ತಾ ಇದೆ, ಟ್ರಕ್ ಮರದ ಕೆಳಗೆ ಸಿಕ್ಕಾಕೊಂಡಿರಬಹುದಾದ ಸಾಧ್ಯತೆ ಇದೆ. ನೀರಿನ ಫೋರ್ಸ್ ಹರಿವು ಜಾಸ್ತಿ ಆಗ್ತಾ ಇರೋದ್ರಿಂದ ಕಾರ್ಯಾಚರಣೆಯನ್ನ ಮತ್ತೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟ್ರಕ್ ಅನ್ನ ಮೇಲೆ ಎತ್ತಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಶಿರೂರಿನಲ್ಲಿ ಇವತ್ತು ಕೂಡ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ಎರಡನೇ ದಿನಕ್ಕೆ ಮುಳುಗು ತಜ್ಞರು ಶೋಧ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ನೀವು ನೋಡ್ಬೋದು ಗಂಗಾವಳಿಯ ನದಿಯ ತೀರ ಭಾಗದಲ್ಲೇ ಹೇಗೆ ಕಾರ್ಯಾಚರಣೆ ನಡೀತದೆ ಅಂತೇಳಿ. ಯಾಕೆಂದರೆ ಇವತ್ತು ಕಾರ್ಯಾಚರಣೆ ತುಂಬ ಪ್ರಮುಖ ಘಟ್ಟಕ್ಕೆ ತಲುಪಿರುವಂಥದ್ದು. ಯಾಕೆಂದರೆ ನಿನ್ನೆ ದಿನ ಏನು ಸ್ಕೂಬಾ ಡೈವರ್ಸ್ಗಳು ನೀರಿನಲ್ಲಿ ಇಳಿದು ಒಂದು ಪತ್ತೆ ಮಾಡಿದ್ರು. ಒಂದನೇದಾಗಿ ಆಲದ ಮರ ಇರ್ಬೋದು, ಹಾಗೆ ವಿದ್ಯುತ್ ಕಂಬಗಳು, ತಂತಿಗಳು, ಜೊತೆಗೆ ಕಲ್ಲು ಬಂಡೆಗಳು ಇದ್ದಾವೆ. ಅದರ ಕೆಳಗಡೆ ಟ್ರಕ್ ಇರುವಂತಹ ಸಾಧ್ಯತೆ ಇದ್ದಾವೆ. ಶವಗಳು ಕೂಡ ಅಲ್ಲಿ ಇರ್ಬೋದು ಅನ್ನುವಂಥ ಒಂದು ಸಂದೇಹವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಅದೇ ಭಾಗದಲ್ಲಿ ಈಗ ಶೋಧ ಕಾರ್ಯ ಮುಂದುವರೆದಂಥದ್ದು. ನೀವು ನೋಡ್ಬೋದು ಅಲ್ಲಿ ಮರದ ದಿಮ್ಮಿಗಳು ಕಾಣ್ತಾ ಇದ್ದಾವೆ. ಸ್ಕೂಬಾ ಡೈವರ್ಸ್ಗಳು ಕೂಡ ಆ ಭಾಗದಲ್ಲಿದ್ದಾರೆ. ಆ ಮರದ ದಿಮ್ಮಿ ಏನಿದೆ, ಮೊದಲು ಅಂಗಡಿಯ ಪಕ್ಕದಲ್ಲಿ ಏನು ಆಲದ ಮರ ಇತ್ತು, ಅದೇ ಆಲದ ಮರ ಈ ಭಾಗದಲ್ಲಿ ಬೃಹತ್ ಗಾತ್ರದಲ್ಲಿರುವಂತಹ ಆಲದ ಮರ ಇವತ್ತು ಗಂಗಾವಳಿಯ ನದಿಯ ನೀರಿನಲ್ಲಿ ನಿಂತಿರುವಂಥದ್ದು. ಆ ಭಾಗದಲ್ಲಿ ಈಗ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಗಂಗಾವಳಿಯ ನದಿಯ ತೀರ ಭಾಗಕ್ಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಇಡೀ ಮರವೇ ಹರಿದು ಬರುವಂಥದ್ದು. ಯಾಕಂದರೆ ಶಿರೂರಿನ ಗುಡ್ಡ ಕುಸಿದ ಆದ ಸಂದರ್ಭದಲ್ಲಿ ಅಂಗಡಿ ಜೊತೆ ಪಕ್ಕದ ಆಲದ ಮರವು ಕೂಡ ಈ ಭಾಗದಲ್ಲಿ ಬಂದು ಬಿದ್ದಿರುವಂಥದ್ದು. ಗಂಗಾವಳಿಯ ನದಿಯ ಭಾಗದಲ್ಲಿ ಬಿದ್ದಾಗ ಅದನ್ನು ಶೋಧ ಮಾಡಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಂಡಿತು. ಯಾಕೆಂತಂದರೆ ಅದರ ಜೊತೆಗೆ ಟ್ರಕ್ಕನ್ನು ಕೂಡ ಎತ್ತುಕೊಂಡು ಹೋಗಿರುವಂಥದ್ದು. ಆ ಪ್ರಮಾಣದಲ್ಲಿ ನೀರು ಬಿದ್ದಿದೆ ಅಂದರೆ ನೀವೇ ಊಹಿಸಿ ಯಾವ ರೀತಿಯ ಒಂದು ದುರ್ಘಟನೆ ಈ ಭಾಗದಲ್ಲಿ ನಡೆದಿತ್ತು ಅಂತೇಳಿ. 12 ಜನರು ಕಾಣೆಯಾಗಿದ್ದರು. ಅದರಲ್ಲಿ 8 ಜನರನ್ನು ಶೋಧ ಮಾಡಲಾಗಿದೆ. 8 ಶವಗಳನ್ನು ಈಗಾಗಲೇ ತೆಗೆಯಲಾಗಿದೆ. ಆದರೆ ಇನ್ನು 3 ಜನರ ಶವಗಳು ಸಿಗಬೇಕಿದೆ. ಒಂದು ಕೇರಳ ಮೂಲದ ಅರ್ಜುನ್ ಅವರ ಶವ ಸಿಗಬೇಕಾಗಿದೆ. ನಂತರ ಶಿರೂರಿನ ಭಾಗದ ಜಗನ್ನಾಥ್ ನಾಯ್ಕ ಅವರ ಒಂದು ಶವ ಸಿಗಬೇಕು. ಗಂಗಕೊಳ್ಳದ ಲೋಕೇಶ್ ಅವರ ಒಂದು ಶವ ಸಿಗಬೇಕಾಗಿದೆ. ಅಂಥದ್ರಲ್ಲಿ ಕಾರ್ಯಾಚರಣೆ ಏನೋ ಮಾಡಲಾಗ್ತಾ ಇದೆ. ಆದರೆ ಅದಕ್ಕೆ ಪೂರಕವಾಗಿ ಪರಿಸರವು ಕೂಡ ಸಪೋರ್ಟ್ ಆಗಬೇಕಾಗ್ತದೆ. ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದರೆ ಈ ಭಾಗದಲ್ಲಿ ಶೋಧ ಕಾರ್ಯಕ್ಕೆ ತೊಂದರೆ ಆಗುತ್ತೆ. ಇವತ್ತು ಸ್ವಲ್ಪ ಮಳೆ ಬಿಡುವು ಕೊಟ್ಟಿದೆ. ಹೀಗಾಗಿ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದ್ದಾವೆ. ಸ್ಕೂಬಾ ಡೈವರ್ಸ್ಗಳು ಇವತ್ತು ದೊಡ್ಡ ತಂಡವೇ ಇವತ್ತು ಈ ಭಾಗದಲ್ಲಿ ಕಾರ್ಯಾಚರಣೆ ನಡೆಸ್ತದೆ. ಯಾಕೆಂದರೆ ಮೊದಲನೇದಾಗಿ NDRF, SDRF ಜೊತೆಗೆ ಹೆಸ್ಕಾಂ ಸಿಬ್ಬಂದಿಗಳಿದ್ದಾರೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿದ್ದಾರೆ. ಎಲ್ಲರೂ ಕೂಡ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ ಆಲದ ಮರವು ಸಿಕ್ಕಿದೆ. ಅದರ ಕೆಳಭಾಗದಲ್ಲಿ ಈಗ ವಿದ್ಯುತ್ ಕಂಬ ಜೊತೆಗೆ ಅದರಲ್ಲಿರುವ ವೈರ್ಗಳು ಎಲ್ಲವೂ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಶೋಧ ಕಾರ್ಯವನ್ನು ನಿರಂತರವಾಗಿ ಈಗ ಮುಂದುವರಿಸುವಂಥದ್ದು. ಇವುಗಳನ್ನು ತೆಗಿಲಿಕ್ಕೆ ಕೂಡ ಈಗ ಮೊದಲನೇದಾಗಿ ಕಾರ್ಯಾಚರಣೆ ನಡೀತಾ ಇರೋದು. ಮೊದಲನೇದಾಗಿ ವಿದ್ಯುತ್ ಕಂಬ ಜೊತೆಗೆ ವೈರ್ಗಳೇನಿದ್ದಾವೆ, ಆ ಕೇಬಲ್ಗಳು, ವಿದ್ಯುತ್ ಕಂಬದ ಕೇಬಲ್ಗಳೇನಿದ್ದಾವೆ ಅವುಗಳನ್ನು ತೆಗಿಬೇಕಾಗಿದೆ. ಹೀಗಾಗಿ ಆ ಕಾರ್ಯಾಚರಣೆಗೆ ಹೆಸ್ಕಾಂನವರು ಕೂಡ ಇವತ್ತು ಸಾಟಿಯಾಗಿರೋದು. ಒಟ್ಟಿನಲ್ಲಿ ಈಗ ಕಾರ್ಯಾಚರಣೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಸ್ವಲ್ಪ ಮಳೆ ಬಿಡುವು ಕೊಟ್ಟಿರುವಂಥದ್ದು. ಹೀಗಾಗಿ ಕಾರ್ಯಾಚರಣೆಯನ್ನು ವೇಗಗತಿಯಲ್ಲೇ ಮಾಡಲಾಗಿದೆ. ಸುಮಾರು 60ಕ್ಕೂ ಹೆಚ್ಚು ಜನ ಈಗ ಈ ಭಾಗದಲ್ಲಿ ಕಾರ್ಯಾಚರಣೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸ್ಥಳೀಯ ಮೀನುಗಾರರು ಕೂಡ ಈ ಭಾಗದಲ್ಲಿ ಸಹಕಾರವನ್ನು ಕೊಟ್ಟಿರೋದು. ಒಟ್ಟಿನಲ್ಲಿ ಕಾರ್ಯಾಚರಣೆ ವೇಗ ಪಡೆದಿದೆ. ಏನೇನು ಸಿಗುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇದೆ. ಆದರೆ ಟ್ರಕ್ಗಳನ್ನು ಪತ್ತೆ ಹಚ್ತಾರೋ ಅಥವಾ ಮತ್ತೆ ಆ ಮಣ್ಣನ್ನು ತೆಗೆದುಕೊಳ್ಳಲಿಕ್ಕೆ ಸಾಕಷ್ಟು ಅಡಚಣೆಗಳು ಉಂಟಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.